ನಾನು ಒಂದು ಹುಡುಗಿ ಇಬ್ಬರು 1.5 ವರ್ಷದಿಂದ ಮದುವೆ ಆಗಿದ್ದೀವಿ ರೀ. ಈಗ 1.5 ವರ್ಷ ಆಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ. ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಇಲ್ಲ, ಭಾಳ ಹುಡುಕಿದೆ ರೀ. ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾರ್ದು ಇದ್ರೆ. ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ್ರಿ ಆಕೆ. ಒಮ್ಮೆ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವದ ದುಡ್ಡಿಗೆ ಹಾಕಿ ಕರ್ಕೊಂಡು ಹೋದ್ರಿಂದ ಈಗ ನನಗೆ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇಂಪ್ಲೂಯೆನ್ಸ್ ಐತ್ರಿ. ನನಗಂತೂ ಏನು ದಾರಿ ತೋಚಾತಿಲ್ಲ. ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಕೊಡ್ರಿ ಅಂತಂದು ಕೇಳ್ಕೊಳ ಅಂತಂತೆ ಅಷ್ಟೇ ರೀ. ನಾನು ಒಂದು ಹುಡುಗಿ ಇಬ್ಬರು 1.5 ವರ್ಷದಿಂದ ಮದುವೆ ಆಗಿದ್ದೀವಿ. ಈಗ 1.5 ವರ್ಷ ಆಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ. ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಇಲ್ಲ, ಭಾಳ ಹುಡುಕಿದೆ ರೀ. ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾರ್ದು ಇದ್ರೆ. ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ್ರಿ ಆಕೆ. ಒಮ್ಮೆ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವದ ದುಡ್ಡಿಗೆ ಹಾಕಿ ಕರ್ಕೊಂಡು ಹೋದ್ರಿಂದ ಈಗ ನನಗೆ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇಂಪ್ಲೂಯೆನ್ಸ್ ಐತ್ರಿ. ನನಗಂತೂ ಏನು ದಾರಿ ತೋಚಾತಿಲ್ಲ. ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಕೊಡ್ರಿ ಅಂತಂದು ಕೇಳ್ಕೊಳ ಅಂತಂತೆ ಅಷ್ಟೇ ರೀ. ನಾನು ಒಂದು ಹುಡುಗಿ ಇಬ್ಬರು 1.5 ವರ್ಷದಿಂದ ಮದುವೆ ಆಗಿದ್ದೀವಿ. ಈಗ 1.5 ವರ್ಷ ಆಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ. ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಇಲ್ಲ, ಭಾಳ ಹುಡುಕಿದೆ ರೀ. ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾರ್ದು ಇದ್ರೆ. ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ್ರಿ ಆಕೆ. ಒಮ್ಮೆ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವದ ದುಡ್ಡಿಗೆ ಹಾಕಿ ಕರ್ಕೊಂಡು ಹೋದ್ರಿಂದ ಈಗ ನನಗೆ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇಂಪ್ಲೂಯೆನ್ಸ್ ಐತ್ರಿ. ನನಗಂತೂ ಏನು ದಾರಿ ತೋಚಾತಿಲ್ಲ. ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಕೊಡ್ರಿ ಅಂತಂದು ಕೇಳ್ಕೊಳ ಅಂತಂತೆ ಅಷ್ಟೇ ರೀ. ನಾನು ಒಂದು ಹುಡುಗಿ ಇಬ್ಬರು 1.5 ವರ್ಷದಿಂದ ಮದುವೆ ಆಗಿದ್ದೀವಿ. ಈಗ 1.5 ವರ್ಷ ಆಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ. ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಇಲ್ಲ, ಭಾಳ ಹುಡುಕಿದೆ ರೀ. ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾರ್ದು ಇದ್ರೆ. ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ್ರಿ ಆಕೆ. ಒಮ್ಮೆ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವದ ದುಡ್ಡಿಗೆ ಹಾಕಿ ಕರ್ಕೊಂಡು ಹೋದ್ರಿಂದ ಈಗ ನನಗೆ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇಂಪ್ಲೂಯೆನ್ಸ್ ಐತ್ರಿ. ನನಗಂತೂ ಏನು ದಾರಿ ತೋಚಾತಿಲ್ಲ. ಹುಡುಗಿಗೆ ನನ್ನ ಚಂದ ಜೀವನ ಮಾಡಕ್ಕೆ ದಾರಿ ಕೊಡ್ರಿ ಅಂತಂದು ಕೇಳ್ಕೊಳ ಅಂತಂತೆ ಅಷ್ಟೇ ರೀ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.